ಕಾಶಿಯ ಜ್ಞಾನವ್ಯಾಪಿ ಮಸೀದಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆಲ್ಲ ಒಂದು ಡೌಟ್ ಇರ್ಬೋದು. ನರೇಂದ್ರ ಮೋದಿ ಅವರು ಕಾಶಿ ಕಾರಿಡಾರ್ ಮಾಡಿದ್ರಲ್ಲ, 10 ಕೋಟಿ ಜನ ಬರ್ತಾ ಇದ್ದಾರೆ ಅಂತೇಳಿ ನೀವೇ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಮಾತಾಡ್ತಾ ಇದ್ದೀರಿ, ಮತ್ತು ಇದು ಯಾವ ಮಸೀದಿ ಬಗ್ಗೆ ಮಾತಾಡ್ತಿದ್ದೀರಿ, ಮತ್ತು ಯಾವ ಕಾಶಿ ಬಗ್ಗೆ ಮಾತಾಡ್ತಾ ಇದ್ದೀರಿ? ವೀಕ್ಷಕರೇ, ಈಗಿರುವಂಥ ದೇವಸ್ಥಾನ ಇದೆಯಲ್ಲ ಅದೆಲ್ಲ ಕಾಶಿ ವಿವಾದ. ಕಾಶಿ ವಿವಾದ ಅಲ್ಲೊಂದು ಜ್ಞಾನವ್ಯಾಪಿ ಮಸೀದಿ ಅಂತಿದೆ. ಹಿಂದೂಗಳ ನಂಬಿಕೆ ಪ್ರಕಾರ ಒರಿಜಿನಲ್ ಶಿವಲಿಂಗ ಅದರ ಒಳಗೆ ಇದೆ. ಈಗ ಕೋರ್ಟ್ ಏನು ಹೇಳಿದೆ ಅಂತಂದರೆ, ಅದರ ಒಳಗಿರುವಂಥ ಏನೆಲ್ಲ ಮಾಹಿತಿಗಳು ಸಾಕ್ಷ್ಯಾಧಾರಗಳು ಸಿಕ್ಕಿದೆಯೋ ಅದನ್ನು ಬಹಿರಂಗಪಡಿಸಿ ಅಂತೇಳಿ. ಏನೆಲ್ಲ ಸಾಕ್ಷ್ಯಾಧಾರಗಳು ಸಿಕ್ಕಿದೆ ಅಲ್ಲಿ ಉತ್ಖನನ ಮಾಡುವಾಗ ನೋಡಿ. ಸಾಕ್ಷ್ಯ ನಂಬರ್ 1, ವಜುಖಾನಾದಲ್ಲಿ ಶಿವಲಿಂಗ. ಅಂದರೆ ಈ ಶಿವಲಿಂಗ ಇದೆಯಲ್ಲ, ಇದು ಶಿವಲಿಂಗ ಅಂತೇಳಿ ಹಿಂದೂಗಳು ಹೇಳ್ತಾ ಇರುವಂಥದ್ದು. ಮುಸ್ಲಿಮರು ಹೇಳ್ತಾ ಇರೋದು ಇದು ಶಿವಲಿಂಗ ಅಲ್ಲ, ಅದೊಂದು ಕಾರಂಜಿ ಅಷ್ಟೇ. ಸಾಕ್ಷ್ಯ ನಂಬರ್ 2, ಮಸೀದಿಯತ್ತ ಮುಖ ಮಾಡಿದ ನಂದಿ. ಹಿಂದೂ ಧರ್ಮದ ಪ್ರಕಾರ ಅಥವಾ ಶಿವನ ದೇವಸ್ಥಾನದಲ್ಲಿ, ಶೈವ ದೇವಸ್ಥಾನಗಳಲ್ಲಿ ಯಾವತ್ತೂ ಕೂಡ ನಂದಿ ಈಗ ಮುಖ ಮಾಡಿರುತ್ತೆ, ಮುಂದುಗಡೆ ಶಿವಲಿಂಗ ಇರುತ್ತೆ, ಅಥವಾ ಇಲಿ ಮುಖ ಮಾಡಿರುತ್ತೆ, ಮುಂದುಗಡೆ ಗಣಪತಿ ಇರ್ತಾರೆ. ಈ ರೀತಿ ನಾವು ನೋಡಿರ್ತೀವಿ. ವಿಶೇಷವಾಗಿ ಅದಿರುವಂಥದ್ದು ಈಶ್ವರನಿಗೆ. ಆದರೆ ಈ ನಂದಿಯನ್ನು ಮುಖ ಮಾಡಿದೆ, ಎಲ್ಲಿ ಮುಖ ಮಾಡುತ್ತೋ ಅಲ್ಲಿ ಮಸೀದಿ ಇದೆ. ಸೊ ಹಾಗಾಗಿ ಸಾಕ್ಷ್ಯ ನಂಬರ್ 2. ಆಮೇಲೆ ಸಾಕ್ಷ್ಯ ನಂಬರ್ 3, ಹಿಂದೂ ಮಾದರಿ ಕೆತ್ತನೆ. ನೀವು ನೋಡ್ತಾ ಇದ್ದೀರಿ ಫೋಟೋದಲ್ಲಿ, ಆ ಮಸೀದಿಯ ಗೋಡೆಗಳು ಈಗಲೂ ಕೂಡ ಹಿಂದೂ ಮಾದರಿಯ ಕೆತ್ತನೆಗಳನ್ನು ಉಳಿಸಿಕೊಂಡಿದೆ. ಆಮೇಲೆ ಸಾಕ್ಷ್ಯ ನಂಬರ್ 4, ಮತ್ತೊಂದು ಹಿಂದೂ ಮಾದರಿಯ ಕೆತ್ತನೆಗಳು. ನೋಡಿ, ಈ ಥರ ಹಿಂದೂ ಮಾದರಿ ದರ್ಗಾ ಆಗಲಿ ಮಸೀದಿ ಆಗಲಿ ಈ ಥರ ಕಟ್ಟೋದಿಲ್ಲ. ಇನ್ನು ಸಾಕ್ಷ್ಯ ನಂಬರ್ 5, ಗೋಡೆ ಮೇಲೆ ಮಂತ್ರಗಳಿಂದ ಬರೆದಿದ್ದಾರೆ. ಆ ಮಂತ್ರಗಳಿಂದ ಬರೆದಿರುವಂಥ ಕಲ್ಲನ್ನೇ ಮಸೀದಿಯ ಗೋಡೆಗಳಾಗಿ ಪರಿವರ್ತಿಸಲಾಗಿದೆ. ಇನ್ನು ಗೋಡೆ ಮೇಲೆ ಗಂಟೆಯ ಚಿತ್ರಗಳಿದೆ. ಯಾವುದೇ ಕಾರಣಕ್ಕೂ ಕೂಡ ಮಸೀದಿಗಳಲ್ಲಿ ಗಂಟೆ ಬರೋದಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಸಾಕ್ಷ್ಯ ನಂಬರ್ 7, ದೇಗುಲ ಮಾದರಿಯ ಗೋಡೆಗಳು. ನೋಡಿ, ಈ ಥರ ಗೋಡೆ ಇದೇ ಥರ ಇದೆ. ಆ ಮಸೀದಿ ಕಾಣ್ತಾ ಇದೆಯಲ್ಲ, ಹಿಂಭಾಗದಲ್ಲಿ ಅದೇ ಥರ ಗೋಡೆಗಳಿವೆ. ಎಲ್ಲ ಗೋಡೆಗಳಲ್ಲಿ ಅಂತ ಕೆತ್ತನೆಗಳಿರುತ್ತಲ್ಲ ಆ ಥರ. ಇನ್ನು ಸಾಕ್ಷ್ಯ ನಂಬರ್ 8, ಸ್ವಸ್ತಿಕ್ ಚಿಹ್ನೆ ಇದೆ. ಮಸೀದಿಯಲ್ಲಿ ಸ್ವಸ್ತಿಕ್ ಚಿಹ್ನೆ ಯಾಕೆ? ಅದು ದೇವಸ್ಥಾನವನ್ನು ಕೆಡವಿ ಕಟ್ಟಿರುವಂಥದ್ದು. ಔರಂಗಜೇಬ್ ಕಾಲದಲ್ಲಿ ಅದನ್ನು ಕೆಡವಲಾಯಿತು ಅಂತೇಳಿ. ಆಮೇಲೆ ಸಾಕ್ಷ್ಯ ನಂಬರ್ 9, ಹಿಂದೂ ಮಾದರಿಯ ಕೆತ್ತನೆಗಳು. ಹಿಂದೂ ಮಾದರಿ ಕೆತ್ತನೆ ನಿಮ್ಗೆ ಗೊತ್ತಲ್ಲ, ಓಂ, ಆಮೇಲೆ ಹೂಗಳಿರುತ್ತೆ, ಈ ರೀತಿಯ ಕೆತ್ತನೆಗಳಿರುತ್ತೆ. ಯಾವತ್ತೂ ಕೂಡ ಮಸೀದಿಗಳಲ್ಲಿ ಯಾವುದೇ ಆಕಾರ ಇದನ್ನೆಲ್ಲ ಕೆತ್ತನೆ ಮಾಡೋದಿಲ್ಲ, ಪ್ಲೇನ್ ಆಗಿರುತ್ತೆ. ಆಮೇಲೆ ಸಾಕ್ಷ್ಯ 10, ಈ ಜಾಗ ಇದೆಯಲ್ಲ, ಈ ಜಾಗ ಕೆಳಗಿನ ಫ್ಲೋರ್, ಬೇಡದೇ ಇರುವಂಥ ಸಾಮಾನುಗಳನ್ನು ಸ್ಟೋರೇಜ್ ರೂಮ್. ಇಲ್ಲಿ ತುಂಡಾದ ಹರಕಲಾಗಿರುವಂಥ ಬೇರೆ ಬೇರೆ ಹಲವಾರು ಶಿವಲಿಂಗಗಳು ಇಲ್ಲಿ ಸಿಕ್ಕಿದೆ. ಇದು 10 ಸಾಕ್ಷಿಗಳು. ಇದು ಮಸೀದಿ ಅಲ್ಲ, ಮಂದಿರ ಅಂತೇಳಿ. ಇನ್ನು ಕಾಶಿಯ ಜ್ಞಾನವ್ಯಾಪಿ ಮಸೀದಿಯಲ್ಲಿ ವೈಜ್ಞಾನಿಕ ಸರ್ವೆ ಕಾರ್ಯ ನಡೆಸಿದ ಭಾರತೀಯ ಪುರಾತತ್ವ ಸಂಶೋಧನಾ ಇಲಾಖೆಯು ತನ್ನ ವರದಿಯಲ್ಲಿ ಹಲವು ಅಚ್ಚರಿಯ ಮಾಹಿತಿಗಳನ್ನು ಬಹಿರಂಗಪಡಿಸಿದೆ. ವಾರಣಾಸಿ ನ್ಯಾಯಾಲಯಕ್ಕೆ ಮುಚ್ಚಿದ ಲಕೋಟೆಯಲ್ಲಿ ಸಲ್ಲಿಕೆಯಾಗಿದ್ದ ವರದಿಯನ್ನು ನ್ಯಾಯಾಲಯ ಹಿಂದೂ ಹಾಗೂ ಮುಸ್ಲಿಂ ಕಕ್ಷಿದಾರರಿಗೆ ನೀಡಿತ್ತು. ಈ ವರದಿಯಲ್ಲಿ ಏನಿದೆ ಅನ್ನೋದನ್ನು ಬಹಿರಂಗಪಡಿಸಿರುವಂಥ ಹಿಂದೂ ಪರ ವಕೀಲ ವಿಷ್ಣು ಶಂಕರ್ ಜೈನ್, ಮಸೀದಿ ದೇಗುಲದ ಮೇಲೆ ನಿರ್ಮಾಣಗೊಂಡಿದೆ ಅನ್ನೋದು ಸಮೀಕ್ಷೆಯಲ್ಲಿ ಸಾಬೀತಾಗಿದೆ ಅಂತ ಹೇಳಿದ್ದಾರೆ. ಅವರ ಮಾತಿನಲ್ಲೇ ಈ ಹೇಳಿಕೆಯನ್ನು ಗಮನಿಸಿ ಕೇಳಿಸ್ಕೊಳ್ಳಿ. Constructing Sahan, parts of pre-existing temple including pillars and pilasters were reused with little modification. मतलब जो हिंदू मंदिर के खंबे थे उनको दोबारा इस्तेमाल किया गया कुछ मॉडिफिकेशन करके. Minute study of pillars and pilasters in corridor suggest that they were originally part of pre-existing Hindu temple. For their reuse in the existing structure, Vyala figures carved out. ಈಗ ಏನಾಗಿದೆ, ವರದಿಯನ್ನು ಕೊಟ್ಟಿದ್ದರು, ಲಕೋಟೆಯಲ್ಲಿ ಸಲ್ಲಿಕೆಯಾದ ವರದಿಯನ್ನು ಬಹಿರಂಗಪಡಿಸಲಾಗಿದೆ. ಅದರಲ್ಲಿ ವಿಷ್ಣು ಶಂಕರ್ ಜೈನ್ ಹೇಳಿದ್ದಾರೆ, ಇಲ್ಲ ಇಷ್ಟು ಮಾಹಿತಿಗಳು ಅಲ್ಲಿ ದೇವಸ್ಥಾನ ಇದೆ ಅಂತ ಹೇಳಿದ್ದಾರೆ ಅಂತೇಳಿ. ಹಾಗಿದ್ದರೆ ಮಸೀದಿಯಲ್ಲ ಮಂದಿರ ಅಂತ ಹೇಳೋದಕ್ಕೆ ಏನೆಲ್ಲ ಇದೆ ನೋಡಿ. 1528ರಲ್ಲಿ ಅಯೋಧ್ಯೆಯ ಮಂದಿರವನ್ನು ಕೆಡವಲಾಯಿತು ಅಂತಂದರೆ ಇದು 17ನೇ ಶತಮಾನದಲ್ಲಿ, ಔರಂಗಜೇಬ್ ಕಾಲದಲ್ಲಿ. ಹಾಗಿದ್ರೆ ಔರಂಗಜೇಬ್ 17ನೇ ಶತಮಾನದಲ್ಲಿ ಹೆಂಗೆ ಬರ್ತಾನೆ, ಅಯೋಧ್ಯೆಯಲ್ಲೂ ಬರ್ತಾನಲ್ಲ ಅಂತ ನಿಮಗಿರ್ಬೋದು. ಬಾಬರ್ ನಂತರ ಅಯೋಧ್ಯೆಯಲ್ಲೂ ಬರ್ತಾನಲ್ಲ ಅಂತೇಳಿ. ಅಯೋಧ್ಯೆಯಲ್ಲಿ ಕೇವಲ ರಾಮ ಮಂದಿರ ಮಾತ್ರವಲ್ಲ, ಅಲ್ಲಿ ಸ್ವರ್ಗದ ಬಾಗಿಲು ಅಂತೇಳಿ ಒಂದು ದೇವಸ್ಥಾನ ಇತ್ತು, ಇನ್ನೊಂದು ದೇವಸ್ಥಾನ ಇತ್ತು. ಅದನ್ನು ಕೆಡವಿದ್ದ ಅಂತೇಳಿ, ಅಂದರೆ 17ನೇ ಶತಮಾನದಲ್ಲಿ ಕೆಡವಿದ್ದ ಅಂತೇಳಿ. ಇಲ್ಲಿ ನೋಡಿ, ಇದು ಜ್ಞಾನವ್ಯಾಪಿಗೆ ಬರೋಣ.
ದೇಗುಲವಾಗಿದ್ದ ಜ್ಞಾನವ್ಯಾಪಿಯಲ್ಲಿ ಪುರಾತತ್ವ ಇಲಾಖೆ ಸರ್ವೆ ಮಾಡುತ್ತೆ. 17ನೇ ಶತಮಾನದಲ್ಲಿ ಇಲ್ಲಿ ಆದಿ ವಿಶ್ವೇಶ್ವರನ ದೇಗುಲ ಇತ್ತು ಅನ್ನುವಂಥ ವರದಿಯನ್ನು ನೀಡಿದೆಯಂತೆ. ಇನ್ನು ಮೊಘಲ್ ದೊರೆ ಔರಂಗಜೇಬನ ಸೈನ್ಯ ದೇಗುಲವನ್ನು ಧ್ವಂಸ ಮಾಡಿದೆ. ಇಲ್ಲಿ ಪರಿಶೀಲನೆ ನಡೆಸಿದಾಗ ಒಟ್ಟು 34 ಶಿಲಾಶಾಸನ ಪತ್ತೆ ಹಚ್ಚಲಾಗಿದೆ. 34 ಶಿಲಾಶಾಸನ ಅಂತಂದರೆ ನಾವೇನು ಪುಸ್ತಕದಲ್ಲಿ ಬರೆದಿರ್ತೀವೋ ಶಿಲೆಯಲ್ಲಿ ಬರೆದಿಟ್ಟಿರ್ತಾರೆ ಏನು 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 ಅಂತೇಳಿ. ನಾನು ಮೊನ್ನೆ ನಿಮಗೆ ಹೇಳಿದ್ದೆ, ಅಯೋಧ್ಯೆ ರಾಮ ಮಂದಿರದ 2000 ಅಡಿ ಕೆಳಗಡೆ ಒಂದು ಕ್ಯಾಪ್ಸೂಲ್ ಇಟ್ಟಿದ್ದಾರೆ. ಆ ಕ್ಯಾಪ್ಸೂಲ್ ಏನಂತಂದರೆ ಇನ್ನೊಂದು 5000 ವರ್ಷಗಳ ನಂತರ ಇದೇನಪ್ಪ ದೇವಸ್ಥಾನ ಅಂತ ಏನಾದರೂ ನೋಡುವ ಸಂದರ್ಭದಲ್ಲಿ ಕೆಳಗೆ ಸಿಗತ್ತೆ ಅಂತೇಳಿ, ಉತ್ಖನನ ಏನಾದರೂ ಅದು ಸಿಗತ್ತೆ ಅಂತೇಳಿ. ಜ್ಞಾನವ್ಯಾಪಿಯಲ್ಲಿ ನಮ್ಮ ಕನ್ನಡದ ಶಿಲಾಶಾಸನ ಕೂಡ ಸಿಕ್ಕಿದೆಯಂತೆ. ಇವತ್ತು ಕೆಳದಿ, ನಮ್ಮ ಶಿವಮೊಗ್ಗದ ಕೆಳದಿ ಅರಸರ ಕಡೆಯವರು ಫೋನ್ ಮಾಡಿದರು, ನೋಡಿ ಕೆಳದಿಗೂ ಇಲ್ಲಿಗೂ ಸಂಬಂಧ ಇದೆ ಅಂತೇಳಿ. ಕನ್ನಡ ಶಾಸನ ಜೊತೆ ತೆಲುಗು ದೇವನಾಗರಿ ಶಾಸನ ಲಿಪಿ ಪತ್ತೆಯಾಗಿದೆ. ಶಾಸನದಲ್ಲಿ ಜನಾರ್ದನ, ರುದ್ರ, ಉಮೇಶ್ವರನ ಹೆಸರುಗಳಿವೆ. ಜನಾರ್ದನ, ರುದ್ರ, ಉಮೇಶ್ವರನ ಹೆಸರು ಯಾರಿಗೆ ಬರುತ್ತೆ? ಶಿವನಿಗೆ. ಕೆಲ ಶಾಸನಗಳನ್ನು ನಾಶಪಡಿಸಿರುವ ವಿಗ್ರಹ ಭಂಜಕರು. ಆ ಕಾಲದಲ್ಲಿ ವಿಗ್ರಹಗಳನ್ನು ನಾಶಪಡಿಸುವಂಥದ್ದು ನೀವು ಕೇಳ್ಬೋದು. ಯಾಕೆ ವಿಗ್ರಹಗಳನ್ನು ನಾಶಪಡಿಸ್ತಾರೆ, ಏನು ಸುಮ್ಮನೆ ಮಾತಾಡ್ತಿರಲ್ಲ ಅಂತ ನೀವು ಕೇಳ್ಬೋದು. ನಿಮಗೆ ಅಫ್ಘಾನಿಸ್ತಾನದಲ್ಲಿ ಬಮಿಯಾನ್ ಅಂತೇಳಿ ಒಂದು ಬುದ್ಧನ ವಿಗ್ರಹ ಇತ್ತು. ಬಮಿಯಾನ್ ವಿಶ್ವದ ಅತೀ ಎತ್ತರದ ವಿಗ್ರಹ, ಬುದ್ಧನ ವಿಗ್ರಹ. 2001ರಲ್ಲಿ ಅದನ್ನು ಧ್ವಂಸ ಮಾಡಲಾಯಿತು. ಈಗಲೂ ನಿಮಗೆ ವಿಡಿಯೋದಲ್ಲಿ ಅದು ಧ್ವಂಸ ಮಾಡ್ತಾ ಇರುವಂಥ ದೃಶ್ಯಗಳು ಕಾಣುತ್ತೆ. ವಿಗ್ರಹ ಭಂಜಕರು ವಿಗ್ರಹಗಳನ್ನು, ಮೂರ್ತಿ ಪೂಜೆಯನ್ನು ಇವರು ಸುತರಾಂ ಒಪ್ಪೋದಿಲ್ಲ ಅಂತಲ್ಲ, ಅದನ್ನು ಒಡೆದಾಕುವಂಥ ಒಂದು ಪ್ರವೃತ್ತಿ, ಇದು ಕೂಡ ಅಲ್ಲಿ ಆಗಿದೆ ಅಂತೇಳಿ. ಇನ್ನು ಹಾಲಿ ಕಟ್ಟಡ ಕಟ್ಟಲು ಕೆಲವು ಶಾಸನಗಳಿರೋ ಕಲ್ಲುಗಳ ಬಳಕೆಯಾಗಿದೆ. ಈ ಎಲ್ಲ ಶಾಸನಗಳೆಲ್ಲ ಇದೆಯಲ್ಲ ಅದನ್ನೇ ಇಟ್ಟು ಕಟ್ಟಿದ್ದಾರೆ, ಹೊಸದಾಗಿ ಕಟ್ಟಿದ್ದಲ್ಲ. ಕಳಂಕಿತ ಕಟ್ಟಡದಲ್ಲಿ ಲೆಕ್ಕವಿಲ್ಲದಷ್ಟು ಹಿಂದೂ ದೇವರ ಮೂರ್ತಿ ಪತ್ತೆಯಾಗಿದೆಯಂತೆ. ಹನುಮಂತ, ಗಣೇಶ, ನಂದಿಯ ಮುರಿದ ವಿಗ್ರಹಗಳು ಸಿಕ್ಕಿದೆಯಂತೆ. ಹಾಗೆಯೇ ಕೆಲವು ಮೂರ್ತಿಗಳನ್ನು ವಿರೂಪಗೊಳಿಸಿದಂತೆ ಮೊಘಲರ ಸೇನೆ. ಕೆಲವು ಮೂರ್ತಿಗಳನ್ನು ಗೋಡೆಯಲ್ಲೇ ಮುಚ್ಚಿರೋ ದಾಳಿಕೋರರು, ಗೋಡೆಯಲ್ಲೇ ಮುಚ್ಚಿಬಿಡೋದು, ಇದು ಹಾಕ್ಬಿಟ್ಟು ಆ ಕಾಲದಲ್ಲಿ ಏನಿರುತ್ತೆ ಒಳಗಡೆ ಮುಚ್ಚಿಬಿಡೋದು, ಹಿಂಗಾಗಿದೆಯಂತೆ. ಮೂರ್ತಿಗಳ ಜೊತೆಗೆ ಕೆತ್ತಿದ್ದ ಪಕ್ಷಿ ಪ್ರಾಣಿಗಳ ಪ್ರತಿಕೃತಿ ಹಾಗೇ ಇದೆ. ಆ ಗೋಡೆಯಲ್ಲಿ ಪ್ರಾಣಿ ಪಕ್ಷಿಗಳ ಪ್ರತಿಕೃತಿ ಕೂಡ ಹಾಗೇ ಇದೆ. ತ್ರಿಶೂಲ ಇದೆ, ಸ್ವಸ್ತಿಕ್ ಇದೆ, ಇದೆಲ್ಲವನ್ನು ಹೇಳಿದ್ದಾರೆ. ಈಗ ನಿಮಗೊಂದು ಸಂಶಯ ಬರ್ಬೋದು, ಮತ್ತು ನರೇಂದ್ರ ಮೋದಿಯವರು ಅವತ್ತು ಕಾಶಿ ದೇಗುಲ ಪುನರುತ್ಥಾನ ಮಾಡಿದ್ರಲ್ಲ, ಕಾಶಿ ಕಾರಿಡಾರ್ ಹೇಳಿದ್ರಲ್ಲ, ಯಾವುದು ಆ ದೇವಸ್ಥಾನ ಈ ದೇವಸ್ಥಾನ ಬೇರೆನಾ? ಹೌದು ನೋಡಿ, ಈಗ ಕಾಣ್ತಾ ಇದೆಯಲ್ಲ, ಇದು ಜ್ಞಾನವ್ಯಾಪಿಯ ಪಕ್ಕದಲ್ಲಿರೋದು, ಜ್ಞಾನವ್ಯಾಪಿಯ ಒಳಗಡೆ ಶಿವಲಿಂಗ ಇರೋದು ಅಂತ ಹಿಂದೂಗಳ ನಂಬಿಕೆ. ಯಾಕೆಂತಂದರೆ ಅಲ್ಲಿರುವಂಥ ನಂದಿ ಆ ಜ್ಞಾನವ್ಯಾಪಿ ಮಸೀದಿಯನ್ನು ನೋಡ್ತಾ ಇದೆ, ಅದನ್ನು ಬಿಟ್ಟುಕೊಡ್ಬೇಕು ಅಂಥೇಳಿ. ಅದರಿಂದ ತೆಗೆದುಕೊಂಡು ಬಂದಂಥ ಒಂದು ಭಾಗ ಏನಿದೆ, ಇದು ಒರಿಜಿನಲ್ ಅಲ್ಲ ಕಾಶಿದು. ಈಗ ನಾವು ಪೂಜೆ ಮಾಡ್ತಾ ಇರೋದು ಕೂಡ ಒರಿಜಿನಲ್ ಅಲ್ಲ, ಒರಿಜಿನಲ್ ಅಲ್ಲಿದೆ ಅನ್ನುವಂಥದ್ದು ಹಿಂದೂಗಳ ವಾದ. ಹಾಗಿದ್ದರೆ ಕಾಶಿಯಲ್ಲಿ ದೇಗುಲ ಇರಲಿಲ್ವಾ? ಕಾಶಿಯಲ್ಲಿ ವಿಶ್ವನಾಥನ ಭವ್ಯವಾದ ದೇಗುಲ ಇದೆ, ಆದರೆ ಅಸಲಿ ದೇಗುಲ ಜ್ಞಾನವ್ಯಾಪಿಯಲ್ಲಿರೋ ನಂಬಿಕೆ. 2021ರಲ್ಲಿ 50 ಅಡಿ ಉದ್ದದ ಕಾರಿಡಾರ್ ಓಪನ್ ಆಯಿತು. ವಿಶ್ವನಾಥ ದೇಗುಲ, ಗಂಗಾ ನದಿ ಸಂಪರ್ಕಿಸುವ ಕಾರಿಡಾರ್. ದೇಗುಲದ 3 ದಿಕ್ಕಲ್ಲೂ ಮನೆಗಳು, ಕಟ್ಟಡಗಳೇ ಇದ್ದವು. ಒಂದು ರೀತಿ ಕಿಷ್ಕಿಂದೆ ಥರ ಇತ್ತು. ಕಿಕ್ಕಿರದ ಪ್ರದೇಶದಿಂದ ಭಕ್ತಾದಿಗಳಿಗೆ ತೊಂದರೆ ಆಗ್ತಾ ಇತ್ತು. ಎಲ್ಲಿ ನೋಡಿದರೂ ಕೂಡ ಕಸ ಇತ್ತು. ಎಲ್ಲ ಅಡೆತಡೆಗಳನ್ನು ನಿವಾರಿಸ್ತಾರೆ ಮೋದಿ ಸರ್ಕಾರ. ಗಂಗೆ ಲಲಿತಾ ಘಾಟ್ಗೆ ಸುಲಭವಾಗಿ ಭೇಟಿ ಕೊಡ್ಬೋದು. ದೇಗುಲದಲ್ಲೇ ನಿಂತೇ ಗಂಗಾರತಿಯನ್ನು ಕಣ್ತುಂಬಿಕೊಳ್ಳಬಹುದು. ಆದರೆ ದೇಗುಲ ಚೌಕ, ಗ್ಯಾಲರಿ, ಮ್ಯೂಸಿಯಂ, ಸಭಾಂಗಣ, ಹಾಲ್ ಎಲ್ಲವೂ ಇದೆ. ಸಾರ್ವಜನಿಕ ತಂಗುದಾಣ ಇದೆ, ಅರ್ಚಕರಿಗೆ ವಸತಿ ಇದೆ, ಗ್ರಂಥಾಲಯ ಇದೆ. ಕಾಶಿ ಕಾರಿಡಾರ್ ಯೋಜನೆಯಡಿ 24 ಕಟ್ಟಡ ನಿರ್ಮಾಣ ಆಗಿದೆ. ಯಾತ್ರಾರ್ಥಿಗಳಿಗೆ ವಿಶ್ರಾಂತಿ ಕೊಠಡಿ ಇದೆ, ವ್ಯವಸ್ಥೆ ನಿರ್ಮಾಣವಾಗಿದೆ. ನಮಾಮಿ ಗಂಗೆ ಮೂಲಕ ನದಿ ಸ್ವಚ್ಛಗೊಳಿಸಿದೆ ಮೋದಿ ಸರ್ಕಾರ. ದೇವೇಗೌಡರು ಕೂಡ ಹೇಳಿದರು ಗಂಗೆಯನ್ನು ಸ್ವಚ್ಛಗೊಳಿಸಿದರೆ, ಎಲ್ಲವೂ ಆಗಿದೆ. ಆದರೆ ಇದರ ಪಕ್ಕದಲ್ಲಿ ಇರುವಂಥ ಜ್ಞಾನವ್ಯಾಪಿ ಮಸೀದಿ ಇದೆಯಲ್ಲ, ಅಲ್ಲಿ ಒರಿಜಿನಲ್ ಶಿವಲಿಂಗ ಇದೆ ಅನ್ನುವಂಥ ನಂಬಿಕೆ. ಅದು ಒರಿಜಿನಲ್ ಕಾಶಿ, ಅದನ್ನು ಒಡೆದು ಕಟ್ಟಿದ್ದಾರೆ. ಈ ಕಡೆ ಬೇರೆ ಬೇರೆ ಕಾಲಾವಧಿಯಲ್ಲಿ ಅದರ ಪಕ್ಕದಲ್ಲೇ ಕಟ್ಟಿದ್ದಾರೆ, ಬೇರೆ ಬೇರೆ ರಾಜರುಗಳು ಕಟ್ಟಿದ್ದಾರೆ ಅನ್ನುವಂಥದ್ದು.